ಅಲ್ಲಿ ಕಳೆದ 2 ದಶಕಗಳಿಂದ ಸಂಶೋಧನೆ ನಡೆದಿದೆ. ಮಣ್ಣಿನ ಒಳಗೆ ಹುದುಗಿರುವ ಸತ್ಯವನ್ನ ಹುಡುಕಲಾಗ್ತಿದೆ. ಈ ಉತ್ಖನನದಲ್ಲಿ 4000 ವರ್ಷಗಳ ಹಿಂದಿನ ವಿಚಾರವೊಂದು ಬಯಲಾಗಿದೆ. ಅಶೋಕನ ಶಿಲಾಶಾಸನ ಇರುವ ಮಸ್ಕಿಯಲ್ಲಿ ಪೂರ್ವ ಇತಿಹಾಸದ ಕುರುಹು. ಉತ್ಖನನದಲ್ಲಿ 4000 ವರ್ಷಗಳ ಹಿಂದಿನ ಜನಜೀವನಕ್ಕೆ ಸಾಕ್ಷ್ಯಗಳು ಪತ್ತೆ. ಹೌದು, ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿ ದೊರೆತ ಪಳೆಯುಳಿಕೆಗಳು ವಿಶ್ವಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಮಸ್ಕಿ ಪಟ್ಟಣದಲ್ಲಿ 1915ರಲ್ಲೇ ಮೌರ್ಯ ಸಾಮ್ರಾಜ್ಯದ ದೊರೆ ಅಶೋಕನ ಕಾಲದ ಶಿಲಾಶಾಸನ ಪತ್ತೆಯಾಗಿತ್ತು. ಅದು 2000 ವರ್ಷಗಳ ಹಿಂದಿನ ಹಳೆ ಇತಿಹಾಸ ಹೇಳಿತ್ತು. ಇದೀಗ ಮಸ್ಕಿಯಲ್ಲಿ 4000 ವರ್ಷಗಳ ಹಿಂದಿನ ಪಳೆಯುಳಿಕೆ ಪತ್ತೆಯಾಗಿದೆ. ಮಸ್ಕಿ ಪಟ್ಟಣದ ಹೊರಭಾಗದಲ್ಲಿರ್ತಕ್ಕಂಥ ಬೆಟ್ಟದ ಪ್ರದೇಶದಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಜನವಸತಿ ಪ್ರದೇಶ ಆಗಿತ್ತು ಅನ್ನುವಂಥ ಸ್ಫೋಟಕ ವಿಚಾರ ಮತ್ತು ಕುತೂಹಲಕಾರಿ ವಿಚಾರವನ್ನ ಸದ್ಯ ಸಂಶೋಧಕರು ಬೆಳಕಿಗೆ ತಂದಿರುವಂಥದ್ದು. ಮಸ್ಕಿಯಲ್ಲಿ 2010ರಿಂದ 2025ರವರೆಗೆ ಸಂಶೋಧನೆ ನಡೆಸಲು ಅಮೆರಿಕದ ಸ್ಟ್ಯಾನ್ಫೋರ್ಡ್ ವಿವಿ ಮತ್ತು ಕೆನಡಾದ ಮ್ಯಾಕ್ಗಿಲ್ ವಿವಿ ತಂಡ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಅನುಮತಿ ಪಡೆದಿದೆ. 2010ರಿಂದ 2018ರ ಉತ್ಖನನದಲ್ಲಿ ಪೂರ್ವ ಇತಿಹಾಸದ ಜನರ ಮಾಹಿತಿ ಕಲೆ ಹಾಕಿದ್ರು. ಮುಂದುವರೆದ ಸಂಶೋಧನೆಯಲ್ಲಿ ದೆಹಲಿ ಮೂಲದ ವಿವಿಯು ಇದರಲ್ಲಿ ಭಾಗಿಯಾಗಿತ್ತು. 3 ವಿವಿಗಳ ತಜ್ಞರ ತಂಡ 271 ಸ್ಥಳಗಳಲ್ಲಿ ಉತ್ಖನನ ನಡೆಸಿದ್ದು, ಈ ವೇಳೆ 4000 ವರ್ಷಗಳ ಹಿಂದೆಯೇ ಮಸ್ಕಿ ಬೆಟ್ಟದ ಪ್ರದೇಶದಲ್ಲಿ ಜನವಸತಿ ಇತ್ತು ಎಂಬುದಕ್ಕೆ ಕುರುಹುಗಳು ಸಿಕ್ಕಿವೆ. ಪ್ರಾಗೈತಿಹಾಸಿಕ ಅಂದ್ರೆ ಬರವಣಿಗೆ ಕಂಡುಹಿಡಿಯುವ ಮೊದಲೇ ಇಲ್ಲಿನ ಜನರ ಜೀವನ ಮಟ್ಟ ಉತ್ತಮವಾಗಿತ್ತು ಅನ್ನೋದು ಗೊತ್ತಾಗಿದೆ. ಮಸ್ಕಿ ಪಟ್ಟಣದ ಮಲ್ಲಿಕಾರ್ಜುನ ಬೆಟ್ಟದ ಸಾಲಿನ ಹಿಂಭಾಗ ಬಾಲ ಆಂಜನೇಯ ದೇಗುಲದ ಹತ್ತಿರ ಉತ್ಖನನ ನಡೆದಿದೆ. 11ರಿಂದ 14ನೇ ಶತಮಾನದ ಜನ ಬಳಸುತ್ತಿದ್ದ ಪದಾರ್ಥಗಳು, ವಸ್ತುಗಳು, ಮಣ್ಣು ಮತ್ತು ಕಲ್ಲಿನಿಂದ ಕಟ್ಟಿದ ಮನೆಗಳು, ಮಣ್ಣಿನ ಪಾತ್ರೆಗಳು ಸಿಕ್ಕಿವೆ. ಮಡಕೆಯಲ್ಲಿಟ್ಟಿದ್ದ ದವಸ ಧಾನ್ಯಗಳು ಸುಟ್ಟ ಸ್ಥಿತಿಯಲ್ಲಿ ದೊರಕಿವೆ. 4000 ವರ್ಷಗಳ ಹಿಂದೆಯೇ ಇಲ್ಲಿ ಜನವಸತಿ ಇತ್ತು ಅನ್ನೋದು ಕುತೂಹಲ ಹೆಚ್ಚಿಸಿದೆ. ಆಳ ಹೋಗ್ತಾ 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 ಹೋದಂಗೆಲ್ಲ ಅದನ್ನ ಅಲ್ಲಿ ಸಿಗುವಂತ ಅವಶೇಷವನ್ನ ಈ ಒಂದು ಪರೀಕ್ಷೆಗೆ ಒಳಪಡಿಸಿದಾಗ ಅವಾಗ ಗೊತ್ತಾಗುತ್ತೆ ಇದು ಎಷ್ಟು ಹಳೇದು ಅಂತ. ಕೆಳಗೆ ಹೋಗ್ತಾ ಕೊನೆಗೆ ಅವ್ರಿಗೆ ಸಿಕ್ಕಿರೋದೆ ಲಾಸ್ಟ್ ಸುಮಾರು 4000 ವರ್ಷದ ಹಿಂದೆ ಅಂತ. ಈಗ ಆ ಕಾಲ ನಾವು ಅದನ್ನ ಕಬ್ಬಿಣದ ಕೆಲವೊಂದು ಅವಶೇಷ ಸಿಕ್ಕಿರೋದ್ರಿಂದ ಇದು ಕಬ್ಬಿಣ ಯುಗ. ಸದ್ಯ 3 ಸಂಶೋಧನಾ ತಂಡಗಳು ಪಳೆಯುಳಿಕೆಗಳ ಆಧಾರದ ಮೇಲೆ ಅಧ್ಯಯನ ಮುಂದುವರಿಸಿವೆ. ಈ ವರ್ಷದ ಕೊನೆಯಲ್ಲಿ ಉತ್ಖನನ ವರದಿ ಬಿಡುಗಡೆ ಮಾಡುವ ಸಾಧ್ಯತೆ ಇದ್ದು, ಮತ್ತಷ್ಟು ಸಂಗತಿಗಳು ಬೆಳಕಿಗೆ ಬರಲಿವೆ. ಭೀಮೇಶ್ ಪೂಜಾರ್, TV9 ರಾಯಚೂರು.